ಲೋಕಸಭೆಯ ಒಪ್ಪಿತ ಸಂಪ್ರದಾಯವನ್ನ ಬಿಜೆಪಿ ಮುರಿದಿದೆಯಾ? ಲೋಕಸಭಾ ಸ್ಪೀಕರ್ ಆಯ್ಕೆ ಆಯಿತು, ಡೆಪ್ಯೂಟಿ ಸ್ಪೀಕರ್ ಯಾರು? ಲೋಕಸಭೆಯ ಸ್ಪೀಕರ್ ಆಯ್ಕೆ ಆಯಿತು. ಈಗ ಡೆಪ್ಯೂಟಿ ಸ್ಪೀಕರ್ ಯಾರು ಮಾಡಬೇಕು ಅಂತ, ಉಪಸಭಾಪತಿಗಳನ್ನು ಲೋಕಸಭೆಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಎನ್ ಡಿ ಎ ಸರ್ಕಾರದ ಓಂ ಬಿರ್ಲಾ ಎರಡನೇ ಬಾರಿಗೆ ಸ್ಪೀಕರ್ ಆಗಿ ಆಯ್ಕೆ ಆದರು. ಓಂ ಬಿರ್ಲಾ ಅವರನ್ನು ಎನ್ ಡಿ ಎ ಎರಡನೇ ಬಾರಿಗೆ ಆಯ್ಕೆ ಮಾಡಿದೆ, ಸ್ಪೀಕರ್ ಆಗಿರಲಿ ಇವರು ಅಂತ ಹೇಳಿ. ಆದರೆ ಉಪಸಭಾಪತಿ ಸ್ಥಾನ ಇಂಡಿ ಕೂಟಕ್ಕೆ ಕೇಳ್ತಾ ಇದೆ ವಿಪಕ್ಷಗಳು. ಇಂಡಿ ಕೂಟಕ್ಕೆ ನಮಗೆ ಡೆಪ್ಯೂಟಿ ಸ್ಪೀಕರ್ ಪೋಸ್ಟು ನಮ್ಮ ಕಡೆಯವರಿಗೆ, ನಾವು ಹೇಳಿದವ್ರಿಗೆ ಆಗಬೇಕು ಅಂತ. ವಿಪಕ್ಷ ಸ್ಥಾನಕ್ಕೆ ವಿಪಕ್ಷಕ್ಕೆ ಈ ಒಂದು ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಕೊಡದೆ ಕಳೆದ ಅವಧಿಯಲ್ಲಿ ಆ ಇಡೀ ಹುದ್ದೆಯನ್ನೇ ಖಾಲಿ ಬಿಟ್ಟಿತ್ತು ಬಿ ಜೆ ಪಿ. ಈ ಬಾರಿಯೂ ಕೂಡ ಅದೇ ನಡೆಯನ್ನು ಪ್ರಧಾನಿ ಮೋದಿಯವರು ಅನುಸರಿಸ್ತಾರಾ ಅಂತ ಇಲ್ಲಿ ಪ್ರಶ್ನೆ ಇದೆ. ಸಾಕಷ್ಟು ಕಾರಣ ಇದೆ. ಡೆಪ್ಯೂಟಿ ಸ್ಪೀಕರ್ ಇತಿಹಾಸ ನೋಡ್ಕೊಂಡು ಬಂದಾಗ 1952 ಇಂದ 16 ಲೋಕಸಭೆಗಳಲ್ಲಿ 14 ಮಂದಿ ಡೆಪ್ಯೂಟಿ ಸ್ಪೀಕರ್ಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ಇವರು ಡೆಪ್ಯೂಟಿ ಕೊಡೋಕ್ಕೂ ರೆಡಿ ಇಲ್ಲ ಅನ್ನೋ ಒಂದು ಧೋರಣೆ ಇದೆಯಾ ಇಲ್ಲಿ? ಸ್ಪೀಕರ್ಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಾಕಷ್ಟು ಜನ. 16 ಅವಧಿಯಲ್ಲಿ 12 ವಿರೋಧ ಪಕ್ಷಗಳ ಸಂಸದರೇ ಉಪಸಭಾಪತಿಯಾಗಿ ಆಯ್ಕೆ ಆದರು. ವಿರೋಧ ಪಕ್ಷಗಳಿಂದ ಯಾರು ಎಂ ಪಿಗಳಾಗಿ ಆಯ್ಕೆ ಆಗಿರ್ತಾರೋ ಅವರೆಲ್ಲರೂ ಕೂಡ ಏನಾದರೂ ಈ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಆದರು, ಅವರೇ ಇರ್ತಾ ಇದ್ದರು. 17-18ನೇ ಲೋಕಸಭಾ ಅವಧಿ ಇತ್ತಲ್ಲ, ಇದರಲ್ಲಿ ಮಾತ್ರ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಗೋಜಿಗೆ ಹೋಗಲಿಲ್ಲ ಎನ್ ಡಿ ಎ ಸರ್ಕಾರ. ಕಲಾಪ ನಿರ್ವಹಣೆಯಲ್ಲಿ ಯಾವುದೇ ಕಾರಣಕ್ಕೂ ಪಾರ್ಶಿಯಾಲಿಟಿ, ಪಕ್ಷಪಾತ ಆಗಬಾರ್ದು. ಓಂ ಬಿರ್ಲಾ ಇದ್ದಾರೆ, ಅವರು ಯಾರನ್ನೂ ಆಚೆ ಕಳಿಸ್ರಿ, ಇಷ್ಟು ಜನ ಸಂಸದರು ಗಲಾಟೆ ಮಾಡ್ತಾ ಇದ್ದಾರೆ, ಮನ್ರಿ ಮಾರ್ಷಲ್ಸ್ ಆಚೆ ಹಾಕಿದ್ರೆ ಆಚೆ, ಅಮಾನತು ಅಂದ್ರೆ ಅಮಾನತು, 2 ನಿಮಿಷನೋ 3 ನಿಮಿಷ ಚರ್ಚೆ ಕೂಡ ಇಲ್ಲ, ಬಿಲ್ಗಳು ಪಾಸ್, ಇದೆಲ್ಲ ಮಾಡ್ತಾ ಇದ್ದಾಗ ಇದು ಪಕ್ಷಪಾತ ಅಂತ ಅನಿಸುತ್ತೆ. ನಮ್ಮ ಕಡೆಯಿಂದ ಒಬ್ಬರು ಡೆಪ್ಯೂಟಿ ಅಂತ ಇರಲಿ, ನಮಗೂ ಒಂದು ಬಲ ಇರುತ್ತೆ ಅವಾಗ ಅಂತ ಹೇಳಿದ್ರೆ ಡೆಪ್ಯೂಟಿನ ಆಯ್ಕೆನೇ ಮಾಡಲ್ಲ ಅಂತ ಕೂತ್ರಿ ಇವರು. ಇದುವರೆಗೂ ಸರ್ಕಾರ ನಡೆಸಿದಂತಹ ಎಲ್ಲ ಪಕ್ಷಗಳು ಕೂಡ ಈ ಸಂಪ್ರದಾಯವನ್ನು ಅನುಸರಿಸ್ಕೊಂಡು ಬಂದಿವೆ. ಆದರೆ ಈಗ ವಿಪಕ್ಷಗಳಿಗೆ ಉಪಸಭಾಪತಿ ಹುದ್ದೆ ಬಿಟ್ಕೊಡೋದಕ್ಕೆ ಎನ್ ಡಿ ಎ ನಿರಾಕರಿಸ್ತಾ ಇದೆ. ಮೊದಲಿಂದ ನಡ್ಕೊಂಡು ಬಂದಿದ್ದಂತಹ ಸಂಪ್ರದಾಯಕ್ಕೆ ಬಿ ಜೆ ಪಿ ಬ್ರೇಕ್ ಹಾಕಿದೆ. 2014ರಲ್ಲಿ ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ತಮ್ಮ ಮಿತ್ರ ಪಕ್ಷಕ್ಕೇ ಹುದ್ದೆ ಹೋಗಿತ್ತಿದ್ದು, ವಿರೋಧ ಪಕ್ಷದ ಬದಲು ಮೈತ್ರಿ ಪಕ್ಷಕ್ಕೆ ಕೊಟ್ಬಿಡೋದು. AIADMK ಅವ್ರಿಗೆ ಈ ಸ್ಥಾನ ಕೊಟ್ಟಿತ್ತು ಬಿ ಜೆ ಪಿ. ಅಂದರೆ ಅವ್ರದ್ದೇ ಗುಂಪಿಂದ ಒಬ್ಬ ಡೆಪ್ಯೂಟಿ, ಒಬ್ಬರು ಸ್ಪೀಕರು ಆಯ್ತಲ್ಲ. ಆ ವಿರೋಧ ಪಕ್ಷಗಳವ್ರಿಗೆ ಇಲ್ಲ. 2019ರಲ್ಲಿ ಮೊದಲ ಬಾರಿಗೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಖಾಲಿ ಇತ್ತು. 5 ವರ್ಷಗಳಲ್ಲಿ ಕಲಾಪ ನಡೆಸ್ತಾರೆ ಓಂ ಬಿರ್ಲಾ ಅವರು, ಡೆಪ್ಯೂಟಿ ಸ್ಪೀಕರ್ ಆಯ್ಕೆನೇ ಆಗಲ್ಲ. ಸ್ಪೀಕರ್ ಅನುಪಸ್ಥಿತಿ ಇತ್ತು. ಅವಾಗೇನು ಮಾಡೋದು? ಸುಮ್ಮನೆ ಯಾರ್ದೋ ಸಂಸದರು ಇದರ ಹೋಗಿ ಕೂತ್ಕೊಳ್ಳಿ, ಸ್ವಲ್ಪ ಸೀನಿಯರ್ ಸಂಸದರು ಇರ್ತಾರಲ್ಲ, ಹೋಗಿ ಕೂತ್ಕೊಳ್ಳಿ ಏನು ಮಾಡೋದು? ಅದನ್ನು ಮಾಡಿದ್ರೆ ವಿನಃ ಡೆಪ್ಯೂಟಿ ಸ್ಪೀಕರ್ ಇವರು ಅಂಥೇಳಿ ಒಂದು ಆಯ್ಕೆ ನಡೆದಿಲ್ಲ. Please.